ಹಿರಿಯ ಯಕ್ಷಗಾನ ಕಲಾವಿದ ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರು ಬರೆದು ಬಿಡುಗಡೆಗೊಳಿಸಿದ ಯಕ್ಷಚಂದ್ರ ಪುಸ್ತಕ ಹಿಂಪಡೆಯಬೇಕು, ಇಲ್ಲವಾದರೆ ಕಾನೂನು ಹೋರಾಟಕ್ಕೆ ಸಿದ್ಧ ಎಂದು ಯಕ್ಷಗಾನ ಕಲಾವಿದರು ಹಾಗೂ ಅಭಿಮಾನಿಗಳು ಪತ್ರಿಕಾಗೋಷ್ಠಿ ನಡೆಸಿ ಎಚ್ಚರಿಕೆ ನೀಡಿದರು. ಈ ಕುರಿತು ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಇಂದು ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಖ್ಯಾತ ಯಕ್ಷಗಾನ ಕಲಾವಿದರಾದ ಕೆರಮನೆ ಶಿವಾನಂದ ಹೆಗಡೆ ಮಾತನಾಡಿ, ತಮ್ಮ ತಂದೆಯವರಾದ ಶಂಭು ಹೆಗಡೆಯವರ ಮೇಲೆ ಕೊಂಡದಕುಳಿಯವರು ಮನಸ್ಸಿನೊಳಗೆ ದ್ವೇಷ, ಉರಿ ಇಟ್ಟುಕೊಂಡಿರುವುದು ಪುಸ್ತಕ ಹೊರಬಂದ ಮೇಲೆ ಗೊತ್ತಾಯಿತು. ಅವರು ಬರೆದ ಪುಸ್ತಕ ಒಂದು ಗೊಂದಲದ ಗೂಡು. ಯಕ್ಷಗಾನದ ಬಗ್ಗೆ ಕೆಟ್ಟದಾಗಿ ಬರೆಯಬೇಕೆಂದರೆ ಈ ಪುಸ್ತಕ ಉತ್ತಮ ಉದಾಹರಣೆ ಆಗಲಿದೆ. ಕಲಾ ಸಾಮ್ರಾಜ್ಯದಲ್ಲಿ ಇರುವ ನಾವೆಲ್ಲ ಇದನ್ನು ಸುಸಂಸ್ಕೃತ ರೀತಿಯಲ್ಲಿಯೇ ಬಗೆಹರಿಸಿಕೊಳ್ಳುವಂತಾಗಲಿ, ಸಮಾಜ ಕೂಡ ಇದಕ್ಕೆ ಪ್ರತಿಕ್ರಿಯಿಸುವಂತಾಗಲಿ ಎಂದರು. ಹೀಗೆ ಪುಸ್ತಕವು ಚಿತ್ರ ವಿಚಿತ್ರವಾದಂತಹ ಪ್ರತಿಪಾದನೆಗಳು. ಈಗ ಅವ್ರ ಮೇಲೆ ಮೊದಲು ವೈಯಕ್ತಿಕವಾಗಿ ನಾನು ಸೌಹಾರ್ದಯುತವಾಗಿ ಅವರ ಅಜ್ಜಿನ ಬಗ್ಗೆ ನಾನು ಒಳ್ಳೆಯ ಲೇಖನ ಬರೆದಿದ್ದೆ. ಕೊಡದಕುಳಿ ರಾಮ ಹೆಗಡೆ ಬಗ್ಗೆ, ಲಕ್ಷ್ಮಣ ಹೆಗಡೆ ಬಗ್ಗೆ ನಮ್ಮ ಭಾಳ ಗೌರವ, ನಮ್ಮ ಮೇಳದಲ್ಲಿ ಕೆಲಸ ಮಾಡೋದು. ಹಾಗೆ ನಾವೆಲ್ಲ ಹಾಗೆ ಅಂತ ತಿಳ್ಕೊಂಡಿದ್ದೆ. ಕೊಂಡದಕುಳಿಯವರು ನಾನು ಎಷ್ಟೋ ಸಲ ಅವ್ರ ಮನೆಗೆ ಹೋಗಿದ್ದೆ, ನಮ್ಮ ಮನೆಗೆ ಹೋಗಿ ಬಂದಿದ್ದಾರೆ. ಇದು ವೈಯಕ್ತಿಕ. ಆದರೆ ಈ ಒಳಗಡೆ ಒಂದು ದ್ವೇಷ, ಒಂದು ಉರಿ ಅವರು ಇಟ್ಕೊಂಡಿದ್ರು ಅಂತ ಈ ಪುಸ್ತಕ ಮೇಲೆ ಗೊತ್ತಾಗಿದೆ. ಅಲ್ಲಿವರೆಗೆ ನಮ್ಮ ಕಲ್ಪನೆ ಇಲ್ಲ. ಈಗ ಅವರು ಪಾತ್ರದ ಬಗ್ಗೆ ಎಷ್ಟು ಹೊಗಳಿಕೊಳ್ಳಿ ಅಥವಾ ಮತ್ತಾರೋ ಅವ್ರ ಪಾತ್ರದ ಬಗ್ಗೆ ಹೊಗಳಿಕೊಳ್ಳಿ, ಏನು ನಮ್ಮ ಬೇಜಾರು, ಅವರ ಒಂದು ಶಕ್ತಿ ಅವರಲ್ಲಿ ಗೊತ್ತಿದೆ. ಆದರೆ ಅಲ್ಲೆಲ್ಲ ಅವರು ಎಷ್ಟು ವೈಯಕ್ತಿಕ ತೇಜೋವಧೆಗೆ ಪ್ರಯತ್ನ ಮಾಡುವ ಕೆಲಸ ಕಾಣುತ್ತೆ. ಮತ್ತೆ ಸಂಪ್ರದಾಯ ವಿರೋಧಿ ಅಂತ ಹೆಡ್ಡಿಂಗು, ಮತ್ತು ಒಳಗಡೆ ಹೋಗಿ ಕೆಲವೊಂದು ಸಂಪ್ರದಾಯದಲ್ಲಿ ಹೇಗಿದೆ ಅಂತ ಹೇಳುವುದು, ಮತ್ತೊಬ್ಬರು ಸಂಪ್ರದಾಯ ಯಾವುದೋ ಒಂದು ಮಾಡಿದ್ರೆ ತಪ್ಪು ಅಂತ ಹೇಳುವುದು, ತಾನು ಹೀಗೆ ಮಾಡಿದ್ರೆ ಸರಿ ಅಂತ ಹೇಳುವುದು, ಒಂದೊಂದು ಗೂಡು. ಯಕ್ಷಗಾನ ಕೇಂದ್ರಗಳ ಬಗ್ಗೆ ತುಂಬಾ ಬೇಜಾರದ ಮಾತುಗಳು ಹೇಳಿದ್ದಾರೆ. ಯಕ್ಷಗಾನ ಕೇಂದ್ರದಲ್ಲೆಲ್ಲ ಕಲಾವಿದ ತಯಾರಾಗುವುದಿಲ್ಲ, ಹಾಗೆ ಹೇಳಿದ್ರೆ ಅದೊಂದು ಬೋಗಸ್ಸು ಶಬ್ದಗಳು. ಎಷ್ಟು ಜನ ಬೇಕು ಯಕ್ಷಗಾನ ಕೇಂದ್ರದಿಂದ ಹಾಕೋದು? ಯಕ್ಷಗಾನ ಅವ್ರು ಹೇಳುವುದು ಒಂದು ಏನಂದ್ರೆ, ಯಕ್ಷಗಾನ ಕೇಂದ್ರದಲ್ಲಿ ಯಕ್ಷಗಾನ ಅಕಾಡೆಮಿ ಸದಸ್ಯ ವಿದ್ಯಾಧರ್ ಜಲವಳ್ಳಿ ಮಾತನಾಡಿ, ಕೊಂಡದಕುಳಿಯವರ ಪುಸ್ತಕ ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕಿತ್ತು. ಅಳಿದು ಹೋದ ಕಲಾವಿದರ ಬಗ್ಗೆ ಬರೆಯುವುದು ಸಮಂಜಸವಲ್ಲ. ಪುಸ್ತಕ ಹಿಂಪಡೆದು ಹೊಸ ಪುಸ್ತಕ ಬರೆಯಲಿ. ಪುಸ್ತಕ ಹಿಂಪಡೆಯದಿದ್ದರೆ ಕಾನೂನಾತ್ಮಕ ಹೋರಾಟ ಮುಂದುವರಿಸುತ್ತೇವೆ. ನಾನು ವಿನಂತಿಸುವುದಿಲ್ಲ, ಆಗ್ರಹಿಸುತ್ತೇನೆ ಎಂದರು. ಆದರೆ ದೊಡ್ಡವರು ಮಾಡಿದಂತಹ ಸಣ್ಣ ತಪ್ಪನ್ನು ಯಾವತ್ತೂ ಕ್ಷಮಿಸಲಾಗದು. ಯಕ್ಷಗಾನ ರಂಗದಲ್ಲಿ ಪ್ರಸ್ತುತ ಕಾಲಘಟ್ಟಕ್ಕೆ ಕೊಂಡದಕುಳಿಯವರು ಅಂತ ಹೇಳಿದರೆ ದೊಡ್ಡವರು, ದೊಡ್ಡ ಕಲಾವಿದರು, ಶ್ರೇಷ್ಠ ಕಲಾವಿದರು. ನಾವೆಲ್ಲ ಅವರನ್ನು ಅನುಸರಿಸುವವರು, ಅನುಯಾಯಿಗಳು. ಆದರೆ ಈ ಪುಸ್ತಕ ಕೊಂಡದಕುಳಿಯವರ ಬದುಕಿಗೊಂದು ಕಪ್ಪು ಚುಕ್ಕಿ. ನಾವು ಅವರ ವಿರೋಧಿಗಳಾಗಿ ಅಲ್ಲ, ಅವರ ಅಭಿಮಾನಿಗಳಾಗಿ, ಹಿತೈಷಿಗಳಾಗಿ ಹೇಳುವುದು, ಈ ಪುಸ್ತಕವನ್ನು ಅವರು ಹಿಂಪಡೆಯಲೇಬೇಕು. ಒಮ್ಮೆ ನಾವೀ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಮೇಲೆ ಕೊಂಡದಕುಳಿಯವರು ಇದನ್ನು ಹಿಂಪಡೆಯುವ ಪ್ರಯತ್ನ ಮಾಡಲಿಲ್ಲ ಅಂತಾದರೆ ನಮ್ಮ ಮುಂದಿನ ಹೆಜ್ಜೆ ಕಾನೂನು ರೀತಿಯ ಹೋರಾಟವನ್ನು ನಡೆಸಿ ಆ ಪುಸ್ತಕಕ್ಕೆ ಕಾನೂನಿನ ಪ್ರಕಾರವಾಗಿ ನ್ಯಾಯವನ್ನು ಒದಗಿಸಿ ಯಕ್ಷಗಾನ ಕ್ಷೇತ್ರಕ್ಕೆ ಅಪಚಾರ ಆಗದೇ ಇದ್ದ ಹಾಗೆ ನಾವು ಖಂಡಿತ ಕಾನೂನು ಹೋರಾಟವನ್ನು ಕೈಗೊಳ್ಳುತ್ತೇವೆ. ಇದಕ್ಕೆ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಕಾನೂನು ರೀತಿಯ ಹೋರಾಟ ನಡೆಸುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡರೂ ಸಹ ನಮ್ಮ ತಿಟ್ಟಿನವರು, ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿನವರು ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು. ನಾಳೆ ದಿವಸ ಯಾರೋ ನಮ್ಮ ಊರಿನವರೇ ಕೇಳಬಹುದಿತ್ತು, ಒಂದೇ ಊರಿನವರು ಯಾಕೆ ಸುಮ್ಮನೆ ಕೋರ್ಟ್ಗೆಲ್ಲ ಹಾಕ್ತಿದ್ರಿ ಅಂತ ಅಪಸವ್ಯಗಳು ನಮ್ಮಲ್ಲಿ ಆಗಬಾರ್ದು. ಅದಕ್ಕೆ ಅವಕಾಶ ಕೊಂಡದಕುಳಿಯವರು ಕೊಡಬಾರ್ದು. ಹಾಗಾಗಿ ಇದು ಖಂಡಿತ ವಿನಂತಿ ಅಲ್ಲವೇ ಅಲ್ಲ. ಕೊಂಡದಕುಳಿಯವರಲ್ಲಿ ನಾನು ಖಂಡಿತ ಪುಸ್ತಕ ಹಿಂಪಡೆಯಿರಿ ಅಂತ ವಿನಂತಿ ಮಾಡುವುದೇ ಇಲ್ಲ. ಖಂಡಿತ ನೀವು ಹಿಂಪಡೆಯಲೇಬೇಕು, ಇದು ಆಗ್ರಹ. ಯಕ್ಷಗಾನ ಕ್ಷೇತ್ರಕ್ಕೆ ಅಪಚಾರ ಆಗಬಾರ್ದು ಅಂತಾದರೆ ನೀವು ಪುಸ್ತಕವನ್ನು ಹಿಂಪಡೆಯಲೇಬೇಕು. ನೀವು ಒಮ್ಮೆ ಹಿಂಪಡೆಯದೇ ಇದ್ದರೆ ಮುಂದೆ ಕಾನೂನು ರೀತ್ಯ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ಎನ್ನುವ ಸಂದೇಶವನ್ನು ಈ ಮೂಲಕವಾಗಿ ಕೊಂಡದಕುಳಿಯವರಿಗೆ ರವಾನಿಸುತ್ತಾ
ನ್ಯಾಯವಾದಿ ಸತೀಶ್ ಭಟ್ ಉಳ್ಗೆರೆ ಮಾತನಾಡಿ, ಪ್ರೇಕ್ಷಕರ ಅಭಿರುಚಿ, ಹವ್ಯಾಸ, ಅಭಿಮಾನಿಗಳು ಆರಾಧಿಸುವ ಶಂಭು ಹೆಗಡೆ, ಚಿಟ್ಟಾಣಿ, ಮಾಬ್ಲಾ ಹೆಗಡೆ, ಜಲವಳ್ಳಿ, ಚೆನ್ನಪ್ಪ ಶೆಟ್ಟರು ಇಂಥವರ ಪುಸ್ತಕದಲ್ಲಿ ಕೇವಲವಾಗಿ ಬರೆದಿದ್ದಾರೆ. ಈ ಪುಸ್ತಕ ಇಷ್ಟೇನಾ ಎಂಬ ಅನುಮಾನ ಮೂಡುವಂತಾಗಿದೆ. ಈ ಪುಸ್ತಕವನ್ನು ಹಿಂಪಡೆಯಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದ್ಭುತ ಕಲಾವಿದರು ಅಂತ ಕಲಿಸಿದ ಯಾರ ಮಾಬಲೆಗಳೆಯವರು ಸ್ವತಃ ಚಿಟ್ಟಾಣಿಯವರು ನನ್ನ ಹತ್ರ ಅನೇಕ ಬಾರಿ ಹೇಳಿದ್ದಾರೆ. ಯಕ್ಷಗಾನ ಇದ ಮಿತ್ತಂ, ಇದು ಹೀಗೆ ಅಂತ ಹೇಳುವಂತ ಇಂದು ಹಿಮ್ಮೇಳ ಮತ್ತು ಮುಮ್ಮೇಳದ ಎಲ್ಲ ಹಂತದ ಮಾಬಲೆಗಳಿಗೆ ಅಂತ ಅನೇಕ ಸಾರಿ ಹೇಳಿ ಕೇಳಿದ್ದೇನೆ. ಮಾಬಲೆಗಳ ಬಗ್ಗೆ, ಜಲವಳಿಗಳ ಬಗ್ಗೆ ಅದ್ಭುತ ಮಾತುಗಾರ ಅಂತ ಚೆನ್ನಪ್ಪ ಶೆಟ್ಟರ ಇಷ್ಟೇನಾ ಅಂತ ಅನಿಸ್ತು ನನಗೆ. ಇದು ಆಗಬಾರ್ದಂತ ಕೆಲಸ ಇದು ಇಷ್ಟೇನಾ ಇದು ಬರೀ ಕುಣಿಯುವುದೇ ಚಿಟ್ಟಾಣಿಯವರ, ಎರಡೆರಡು ಮಾತಿಗೆ ನಡುವಂತವ್ರು ಚೆನ್ನಪ್ಪ ಶೆಟ್ಟರ. ಹಾಗಾದ್ರೆ ಅನೇಕ ಜನರಿಗೆ ಅನ್ನ ಕೊಟ್ಟಂತಹ ಸಂಸ್ಥೆ ನಡೆಸಿ ಉತ್ತರ ಕನ್ನಡದಲ್ಲಿ ಯುಗ ಪುರುಷ ಅಂತ ಹೇಳಿಸಿಕೊಂಡ ಶಂಭುವಿನವರಿಗೆ ಗೊತ್ತಿರೋದು ಇಷ್ಟೇನಾ? ಇದು ಖಂಡಿತ ಆಗಬಾರ್ದು ಒಂದು ಪುಸ್ತಕದ ಮೂಲಕ. ಯಾಕಂದ್ರೆ ನಾವೆಲ್ಲ ಸತ್ತು ಹೋಗ್ತೇವೆ, ಯಾರು ಇರುವುದಿಲ್ಲ. ಇನ್ನೊಂದು 50 ವರ್ಷ ಅಂದ್ರೆ ಯಾರು ಇರುವುದಿಲ್ಲ, ನಾವು ಇದ್ದಿದ್ದವರು ಯಾರು ಇರುವುದಿಲ್ಲ. ಆದ್ರೆ ಇಂಥ ಪುಸ್ತಕಗಳು ಅವನಂತ ಬಹಳ ಬೇಜಾರು ಅನಿಸಿದ್ರು. ನಾನು ಇಲ್ಲೇ ಬರ್ಲಿಕ್ಕೆ ಕಾರಣದೇ ಯಾವುದೇ ವೈಯಕ್ತಿಕ ಕಾರಣದಿಂದ ಅಲ್ಲ. ಬಡಗುತಿಟ್ಟಿನಲ್ಲಿ ಆರ್ಥಿಕವಾಗಿ ಕಲಾವಿದರು ಬಡವರೇ, ನಮ್ಮ ಒಂದು ಒಗ್ಗಟ್ಟು ಕೂಡ ಕಡಿಮೆನೆ ನನಗೆ ಅನಿಸುವ ಮಟ್ಟಿಗೆ. ಆದರೆ ಇವತ್ತು ಈ ಒಂದು ಪುಸ್ತಕದ ಮೂಲಕವಾಗಿ ಅನೇಕ ಜನ ಹಿರಿಯರು, ಈ ಯಕ್ಷಗಾನ ಬಗ್ಗೆ ತಿಳುವಳಿಕೆ ಉಳ್ಳವರು ಎಲ್ಲರೂ ಸೇರಿದ್ದಾರೆ. ಅವರ ಉದ್ದೇಶ ಒಂದು ಯಾರ ವೈಯಕ್ತಿಕ ಏನೂ ಇಲ್ಲ. ಈ ಪುಸ್ತಕ ದಾರಿ ದೀಪ ಅಲ್ಲ, ತಪ್ಪು ದಾರಿಯನ್ನು ತೋರಿಸುವಂಥದ್ದು. ಯಕ್ಷಗಾನಕ್ಕೆ ಮುಂದಕ್ಕೆ ತಪ್ಪು ದಾರಿಯನ್ನು ತೋರಿಸ್ತದೆ, ಅದು ಆಗಬಾರದು ಅನ್ನುವಂಥ ನಿಲುವು. ಇದರಲ್ಲಿ ನಾನು ಜಲವಳ್ಳಿಯವರಾಗಲಿ ನಮ್ಮ ಯಲಗುಪ್ಪಾರವಾಗಲಿ ಯಾವುದೇ ವೈಯಕ್ತಿಕ ತಗೊಳ್ತಾ ಇಲ್ಲ. ಅವರ ವೈಯಕ್ತಿಕ ಚಿಂತನೆಗಳಿದ್ರೆ ಅವರು ಸಮರ್ಥನೆ ಮಾಡಿಕೊಳ್ಬೋದು, ಕೋರ್ಟ್ ಮುಖಾಂತರ ಮಾಡ್ಬೋದು, ಸಾಮಾಜಿಕ ಬೇರೆ ಬೇರೆ ವಿಧಾನದಲ್ಲಿ ಮಾಡಿಕೊಳ್ಬೋದು. ಆದರೆ ನಮ್ಮ ಮುಂದೆ ಜೀವಂತ ಇಲ್ಲದೆ ಹೋದಂಥ, ದಂತಕಥೆಗಳಾಗಿ ಹೋದಂಥ ಯಾವುದೋ ಕಷ್ಟ ಕಾಲದಲ್ಲಿ ಅವಾಗ ಏನೇನೂ ಇರಲಿಲ್ಲ. ನಮಗೆ ಈಗ ನನ್ನ ಧ್ವನಿ ಇಲ್ಲ ಅಂದರೆ ಒಂದು ಸ್ಪೀಕರ್ ಹಾಕೊಂಡು ಒಳ್ಳೆ ಮಾತಾಡ್ಬೋದು, ಅವಾಗ ಇರಲಿಲ್ಲ, ಅಂತ ಇರಲಿಲ್ಲ, ಕೂಗಿ ಹೇಳಬೇಕಾಗಿತ್ತು. ಅಂತ ಎಲ್ಲ ಕಷ್ಟ ಪರಿಸ್ಥಿತಿಯಲ್ಲಿ ಯಕ್ಷಗಾನವನ್ನು ಇಲ್ಲಿಗೆ ತಂದು ಬಿಟ್ಟಂತ ಮಹನೀಯರು ಇಷ್ಟೇನಾ ಅಂತ ಪುಸ್ತಕ ಹೇಳಬಾರ್ದು, ತಪ್ಪು. ಆದ್ರಿಂದ ಈಗ ಜಲವಳ್ಳಿ ಹೇಳಿದ ಹಾಗೆ ಇದು ಖಂಡಿತವಾಗಿ ಮುದ್ರಣದಿಂದ ಹೊರಗೆ ಬಂದ ಮೇಲೆ, ಪ್ರಕಟ ಆದಮೇಲೆ ಅದು ಕಾನೂನಿಗೆ ಅನ್ವಯ ಆಗ್ತದೆ. ಹೇಗೆ ಬಂದಿದೆಯೋ ಹಾಗೆ ವಾಪಸ್ ಹೋದರೆ ಯಕ್ಷಗಾನ ಕ್ಷೇತ್ರಕ್ಕೆ, ನಮ್ಮಂಥ ಸಾಮಾನ್ಯ ಪ್ರೇಕ್ಷಕರಿಗೆ, ಯಕ್ಷಗಾನದ ವಿದ್ವಾಂಸರಿಗೆ, ಮುಮ್ಮೇಳದ ಹಿಮ್ಮೇಳದ ಎಲ್ಲ ಕಲಾವಿದರಿಗೆ, ಒಟ್ಟಾರೆ ಬಡಗುತಿಟ್ಟಿಗೆ ಒಳ್ಳೆಯದಾಗ್ತದೆ ಅನ್ನೋ ಅಭಿಪ್ರಾಯದೊಂದಿಗೆ ಹಿರಿಯ ಪತ್ರಕರ್ತರಾದ ಬಿ ಗಣಪತಿ ಮಾತನಾಡಿ, ಶ್ರೇಷ್ಠ ಕಲಾವಿದರ ಬಗ್ಗೆ ಇಷ್ಟು ಕೀಳು ಮಟ್ಟದ ಲೇಖನ ಸಲ್ಲದು. ಶಂಭು ಹೆಗಡೆಯವರ ಮನೆತನ, ಅವರ ಗೌರವಾತಿಥ್ಯ ಏನೆಂಬುದನ್ನು ಕೊಂಡದಕುಳಿಯವರಿಗೆ ಅನನ್ಯತೆಯ ವ್ಯಾಖ್ಯೆ ತಿಳಿದಿದೆಯೇ? ನಿಮ್ಮ ಹಿರಿಯರು ಮಾತ್ರ ಶುದ್ಧ ಶ್ರೇಷ್ಠರು, ಉಳಿದವರು ಕನಿಷ್ಠರ. ನಾವು ಕೊಂಡದಕುಳಿಯವರ ಪರ ವಿರೋಧ ಅಭಿಪ್ರಾಯ ಅನ್ನುವುದಲ್ಲ, ಅವರು ಮಾಡಿರುವುದು ಅಕ್ಷಮ್ಯ ಅಪರಾಧ ಎಂದರು. ಪುಸ್ತಕಕ್ಕೆ ಕಾನೂನು ತಂದು ನಿಲ್ಲಿಸುವುದಲ್ಲ, ಪುಸ್ತಕವನ್ನ ಮಾನ ಮರ್ಯಾದೆ ಇದ್ರೆ ಅವರೇ ಹಿಂತಕೊಳ್ತಾರೆ, ನಾವು ಒತ್ತಾಯ ಮಾಡೋದಲ್ಲ. ಆದರೆ ಪುಸ್ತಕಕ್ಕೆ ಆಗಬೇಕಾದದ್ದು ಸಂವಾದ, ಚರ್ಚೆ. ನೀವು ಅದಕ್ಕೆ ರೆಡಿ ಇದ್ರೆ ಖಂಡಿತ ಬನ್ನಿ. ಯಕ್ಷ ಚಂದ್ರವೋ, ಚಂದ್ರೋದಯವೋ, ಚಂದ್ರಗ್ರಹಣವೋ ಅದನ್ನು ತೀರ್ಮಾನ ಮಾಡಿ. ನೀವು ಮಾತ್ರ ಬುದ್ಧಿವಂತರು ಅನ್ನುವಂಥ ಈ ಒಂದು ಇದಿದೆಯಲ್ಲ, ಈ ಭಾಷ್ಯ, ಇದು ಅವರ ಕಲಾವಿದರಾಗಿ ಇಷ್ಟು ಎತ್ತರಕ್ಕೆ ಬೆಳೆದದ್ದನ್ನ ತಾವೇ ತಮ್ಮ ಕೈಯಾರೆ ಅತಳ ವಿತಳ ಪಾತಾಳಕ್ಕೆ ತಗೊಂಡೋಗಿ ನಿಲ್ಲಿಸಿ ಅವರು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲದಿದ್ದಂಥ ಚರಿತ್ರೆಯನ್ನ ಸ್ವತಃ ಅವರೇ ಬರ್ಕೊಂಡಿದ್ದಾರೆ ಅಂತ ಅರ್ಥ. ನಾವು ಇವತ್ತು ಕೊಂಡದಕುಳಿಯವರ ಬಗ್ಗೆ ಇಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೆವು? ಕೊಂಡದಕುಳಿಯವರ ಬಗ್ಗೆ ಮಾತಾಡುವಂಥ ಅಕ್ಷರದ ಆಹಾರವನ್ನು ಅವರೇ ಕೊಟ್ಟಿದ್ದಾರೆ. ಮತ್ತೆ ಒಂದಕ್ಕೊಂದು ಸಂಬಂಧವೇ ಇಲ್ಲ. ನೀವು ಒಂದ್ಸರಿ ಅನನ್ಯತೆ ಅಂತೀರಿ, ಯಕ್ಷಗಾನದ ಅನನ್ಯತೆಯ ವ್ಯಾಖ್ಯೆ. ಅನನ್ಯತೆ ಅಂತ ಬಂದಾಗ ನೀವು ಹೆಸರಿದ್ದಷ್ಟು ಅಷ್ಟೇನಾ? ಗೋವಿಂದ ನಾಯ್ಕರು ಬೇಡವಾ ನಿಮಗೆ? ಆಕ್ಟರ್ ಜೋಶಿ ಬೇಡವಾ? ಮೂರೂರು ದೇವರೇಂದ್ರ ಬೇಡವಾ? ಯಕ್ಷಗಾನದ ಹರಿವಿನ ಮಹಾ ಒಂದು ಇದು ನಡೀತಾ ಇರುವಾಗಲೇ ಇವರಿಬ್ಬರು ಉಪನದಿಗಳ ಹಾಗೆ ಬಂದು ಕೂಡಿದ್ರಲ್ಲ, ಆ ಇಡೀದಾದಂಥ ಒಂದು ಒಗ್ಗಟ್ಟು ಮತ್ತು ಒಕ್ಕೊರಲಿನ ಆ ನೆಲೆಯಲ್ಲಿ ಒಂದು ಹೊಸ ಸೃಜನಾತ್ಮಕವಾದಂಥ ರೂಪ ಹುಟ್ಕೊಂಡಿತ್ತಲ್ಲ, ಅದನ್ನು ನಾವು ಗಮನಿಸಬಾರ್ದ? ಆಕ್ಟರ್ ಜೋಶಿ ಮತ್ತು ಮೂರೂರು ದೇವರೇಂದ್ರ ಬಗ್ಗೆ ನಿಮ್ಮ ಹಿರಿಯರು ಶುದ್ಧ ಮತ್ತು ಶ್ರೇಷ್ಠರು. ಪಿ ವ್ಯಾಸಗಾರ ಕುಟುಂಬ ಎಲ್ಲೋದಿತ್ತು?
ಶಂಭು ಹೆಗಡೆ ಅವರು ಮೇಳ ಕಟ್ಟಿ ತೊಂದರೆ ಆದ ಅಂತ ಅಲ್ಲಿ ಅನುಭವದ ಕಥನ ಬರೀತಾರೆ. ಶಂಭು ಹೆಗಡೆ ಅವರು ಒಂದು ದಿನ ಪಟ್ಟ ಕಷ್ಟವನ್ನು ಇವರು ಪಟ್ಟಿದ್ದಾರೆ ಅಂತ ದಾಖಲೆ ಮಾಡಲಿ ನೋಡಿ. ಶಂಭು ಹೆಗಡೆ ಅವರು, ಮಹಾಬಲ ಹೆಗಡೆ ಅವರು, ಶಿವರಾಮ ಹೆಗಡೆ ಅವರು, ಗಜಾನನ ಹೆಗಡೆ ಅವರು ಬದುಕಿ ಬಂದ ಕಾಲದ ಒಂದು ಕಿಂಚಿತ್ತು ಪ್ರಜ್ಞೆ ಇದ್ದಿದ್ರೆ ಈ ಶಬ್ದವನ್ನ, ಈ ವಾಕ್ಯವನ್ನ, ಈ ಆಶಯವನ್ನ ಅವರು ವ್ಯಕ್ತಪಡಿಸ್ತಿರ್ಲಿಲ್ಲ. ಮತ್ತೆ ನಾನು ಯಕ್ಷಗಾನ ಪ್ರೇಮಿಗಳ ಹತ್ರ ಒಂದು ವಿನಂತಿ ಇದೆ, ಮತ್ತೆ ಪತ್ರಕರ್ತರಲ್ಲೂ ನನ್ನೊಂದು ವಿನಂತಿ ಇದೆ. ದಯವಿಟ್ಟು ಇದನ್ನ ಸಮಷ್ಟಿ ಪ್ರಜ್ಞೆಯಿಂದ ಗಮನಿಸಿ. ಕೊಂಡದ ಕೋಳಿಯ ಪರ ಮತ್ತು ಕೊಂಡದ ಕೋಳಿಯ ವಿರೋಧ ಅಲ್ಲವೇ ಅಲ್ಲ. ಇದು ಯಕ್ಷಗಾನದ ಪರಂಪರೆ ಮತ್ತು ಪರಂಪರೆಯ ಆಹಾರವಾಗಿ ನಮಗೆ ದಕ್ಕಿದಂತ ಶ್ರೇಷ್ಠ ಕಲಾವಿದರ ತೌಲನಿಕವಾದ ಅಧ್ಯಯನ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಗಣೇಶರವರು ಯಾಕೆ ಬಲಿ ಬಿದ್ದರೋ ನನಗೆ ಗೊತ್ತಿಲ್ಲ. ಈ ಸರಿ ಬೆಂಗಳೂರು ಕೇಳಬೇಕು, ಆರ್ ಗಣೇಶ್ ಅವರು ಯಾಕೆ ಇದಕ್ಕೆ ಮುನ್ನುಡಿ ಬರೆದ್ರು, ಅದು ಅಷ್ಟು ಸಾತ್ವಿಕವಾಗಿ ಬರೆದ್ರು, ಸೈಲೆಂಟ್ ಆಗಿ ಬರೆದ್ರು, ಒಂಥರ ಮೈಮೇಲೆ ಬಂದ ಅವರ ಹಾಗೆ ಕೆಲವು ಕಡೆ ಶಬ್ದಗಳನ್ನು ಬಳಸ್ತಾರೆ. ಯಾಕೆ ಇದು ನಮಗೆ ಗೊತ್ತಿಲ್ಲ. ಇದು ಕೊಂಡದಕುಳಿಯವರು ಮಾಡಿದ ಅಕ್ಷಮ್ಯ ಅಪರಾಧ. ಇದು ಯಕ್ಷಗಾನದ ಚರಿತ್ರೆ ಮತ್ತು ಪರಂಪರೆಗೆ ಭವಿಷ್ಯದಲ್ಲಿ ಆಗುವಂತ ಅನಾಹುತದ ಸೂಚನೆ. ಈ ವೇಳೆ ಖ್ಯಾತ ಅಂಕಣಕಾರ ನಾರಾಯಣಿಯಾಜಿ ಸಾಲೆಬೈಲು, ಗೋಪಾಲ್ ಕೃಷ್ಣ ಭಾಗವತ್, ಯಕ್ಷಗಾನ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಜಿಎನ್ ಹೆಗಡೆ, ಶಂಕರ ಹೆಗಡೆ, ನೀಲ್ಕೋಡು, ಯಲಗುಪ್ಪ ಸುಬ್ರಹ್ಮಣ್ಯ ಮತ್ತಿತರರಿದ್ದರು.